ಸುದೀಪ್ಗಿಂತ ಶಿವಣ್ಣ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ಅನ್ಸುತ್ತೆ. ಆ ಬಿಗ್ ಬಾಸ್ ಅದೊಂದು ಕಾರ್ಯಕ್ರಮ, ಅದು ಕಾರ್ಯಕ್ರಮನೇ ಅಲ್ಲ. ಬಿಗ್ ಬಾಸ್ ನೋಡೋದ್ರಿಂದ ಮನೇಲಿ ಹೆಂಗ್ ಜಗಳ ಆಡಬೇಕು, ಯಾವ ಥರ ಕಿತ್ತಾಡಬೇಕು ಅನ್ನೋ ಒಂದು ಇದು ಕಲಿಸುತ್ತೆ ಹೊರತು ನೀತಿ ಪಾಠ ಏನೂ ಇಲ್ಲ. ಏನೋ ಒಂದು ಕಾರ್ಯಕ್ರಮ ನೋಡ್ಬೇಕಂತ. ಎಂಟರ್ಟೈನ್ಮೆಂಟ್ ಅಂತ ಏನೂ ಇಲ್ಲ ಮೇಡಮ್ ಅದರಲ್ಲಿ. ಏನು ಎಂಟರ್ಟೈನ್ ಇದೆ ಹೇಳಿ ಅದರಲ್ಲಿ? ಸರ್, ಬಿಗ್ ಬಾಸ್ ಸೀಸನ್ 11 ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸುದೀಪ್ ಅವರು ಟ್ವೀಟ್ ಕೂಡ ಮಾಡಿಕೊಂಡಿದ್ದಾರೆ. ಏನು ಅನ್ಸುತ್ತೆ ಅಂದರೆ, ಇವಾಗ ಈ ಸೀಸನ್ನಲ್ಲಿ ಸುದೀಪ್ ಅವ್ರು ಲಾಸ್ಟ್ ಮಾಡಿದ್ರೆ ಇನ್ನು ನೆಕ್ಸ್ಟು ಯಾರು ಕಂಟಿನ್ಯೂ ಮಾಡ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಲಿ, ಯಾವ ಹೀರೋ ಕಂಟಿನ್ಯೂ ಮಾಡ್ಬೋದು ಅಂತ ಅನ್ಸುತ್ತೆ? ಶಿವಣ್ಣ ಅವ್ರು ಮಾಡ್ಬೋದು. ಸುದೀಪ್ಗಿಂತ ಶಿವಣ್ಣ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ಅನ್ಸುತ್ತೆ. ಬಟ್ ಇದಕ್ಕೆ ಕೊನೆ ಆದರೆ ಒಳ್ಳೆಯದು. ಆ ಬಿಗ್ ಬಾಸ್ ಅದೊಂದು ಕಾರ್ಯಕ್ರಮ, ಅದು ಕಾರ್ಯಕ್ರಮನೇ ಅಲ್ಲ. ನಿಜವಾಗ್ಲೂ ಅದು ಏನು ಅದರಿಂದ ಕಲಿಯುವಂಥದ್ದು ಏನಿದೆ? ಅಟ್ಲೀಸ್ಟ್ ಒಂದು ಸೀರಿಯಲ್ ಆದರೂ ನೋಡಿದ್ರೆ ಒಂದು ಎಂಟರ್ಟೈನ್ಮೆಂಟು, ಮನೋರಂಜನೆ ಅಂತ ಸಿಗುತ್ತೆ. ಈ ಬಿಗ್ ಬಾಸ್ ನೋಡೋದ್ರಿಂದ ಮನೇಲಿ ಹೆಂಗೆ ಜಗಳ ಆಡಬೇಕು, ಯಾವ ಥರ ಕಿತ್ತಾಡಬೇಕು ಅನ್ನೋ ಒಂದು ಇದು ಕಲಿಸುತ್ತೆ ಹೊರತು ನೀತಿ ಪಾಠ ಏನೂ ಇಲ್ಲ. ನಿಜವಾಗ್ಲೂ ಆ ವಿಜಯಲಕ್ಷ್ಮಿ ಅವ್ರು ಹೇಳಿದ್ರು, ಇವರು ಅದೊಂದು ಪ್ರೋಗ್ರಾಮ್ ಅಂತಂದರೆ ಅದು ಮಾನಸಿಕವಾಗಿ ನಾನು ಸರಿ ಇದ್ದರೆ ಅಥವಾ ಸರಿ ಇಲ್ಲ ಅಂದ್ರೆ ಮಾತ್ರ ಹೋಗ್ಬೇಕು ಆ ಕಾರ್ಯಕ್ರಮಕ್ಕೆ ಅಂತ. ನಿಜವಾಗ್ಲೂ ಕರೆಕ್ಟಾಗಿರೋರು ನೋಡೋಂಥ ಪ್ರೋಗ್ರಾಮ್ ಅಲ್ಲ, ಕುಟುಂಬವಾಗಿ ನೋಡೋಂಥ ಪ್ರೋಗ್ರಾಮು ಅಲ್ಲ ಅದು. ಆ ಸುದೀಪ್ಗೆ ಅದು ಯಾಕಂತ ಗೊತ್ತಿಲ್ಲ. ಸುದೀಪ್ ಅವ್ರಿಗೆ ಕಾರ್ಯಕ್ರಮ ನಿಲ್ಸೋದೇ ಒಳ್ಳೆಯದು. ಇದೊಂದು ಬಿಗ್ ಬಾಸ್ ಕಾರ್ಯಕ್ರಮನೇ ಅಲ್ಲ ಇದು, ನಮ್ಮ ಒಪಿನಿಯನ್ ಪ್ರಕಾರ. ಇವಾಗ ನೀವು ಹೇಳ್ತಿರೋದು ಶೋ ಚೆನ್ನಾಗಿಲ್ಲ ಅಂತಾರ ಅಥವಾ ಕಂಟೆಸ್ಟೆಂಟ್ ಇರೋರು ಚೆನ್ನಾಗಿಲ್ಲ ಅಂತನ? ಯಾವ ಥರ? ಆ ಶೋನೇ ಸರಿ ಇಲ್ಲ ಮೇಡಮ್, ಕಂಟೆಸ್ಟು ಅಲ್ಲ. ಶೋನೇ ಸರಿ ಇಲ್ಲ, ಕಂಟೆಸ್ಟ್ಗಳು ಸರಿ ಇಲ್ಲ. ಅದೊಂದು ಕಾರ್ಯಕ್ರಮನೇ ಅಲ್ಲ. ಅದ್ರ ಬದಲು ಯಾವ್ದಾರು ಒಂದು ಒಳ್ಳೆ ಸೀರಿಯಲ್ ತೆಗೆದು ಜನಕ್ಕೆ ನೋಡೋಂಥ ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೇದು ಅನಿಸುತ್ತೆ ನನಗೇನು. ಬಿಗ್ ಬಾಸ್ ಕಾರ್ಯಕ್ರಮನೇ ಸ್ಟಾಪ್ ಮಾಡಬೇಕು ಅದು. ಅದರಿಂದ ಏನಿದೆ ಹೇಳಿ? ಏನಾಗಿದೆ? ಯಾವ ರೀತಿ ಒಂದು ಮನೇಲಿ ಕಚ್ಚಾಡ್ಬೇಕಂತ ಹೇಳ್ಕೊಡ್ತಾರೆ ಹೊರತು ನೀತಿ ಪಾಠ ಏನೂ ಇಲ್ಲ ಅದರಲ್ಲಿ. ಬಟ್ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಆಗಿ ತೋರಿಸ್ತಾ ಇದ್ದಾರಲ್ವಾ ಸರ್? ಎಂಟರ್ಟೈನ್ಮೆಂಟ್ ಆಗಿ ಇವಾಗ 11 ವರ್ಷ ಪೂರೈಸ್ಕೊಂಡ್ ಬಂದಿರೋ ಕಾರಣನೇ ಅದಲ್ವಾ ಅದು? 11 ವರ್ಷ ಪೂರೈಸಿದೆ ಅಂದರೆ ಅದು ಹೆಂಗೆ, ಅದು ಏನು ಹಾಕಿದ್ರು ನೋಡ್ತಾರೆ ಜನ. ಅದೊಂದು ಇದೆ ಮನಸ್ಥಿತಿ. ಏನೋ ಒಂದು ಕಾರ್ಯಕ್ರಮ ನೋಡ್ಬೇಕಂತ. ಎಂಟರ್ಟೈನ್ಮೆಂಟ್ ಅಂತ ಏನೂ ಇಲ್ಲ ಮೇಡಮ್ ಅದರಲ್ಲಿ. ಏನು ಎಂಟರ್ಟೈನ್ ಇದೆ ಹೇಳಿ ಅದರಲ್ಲಿ? ಈ ಸರಿ ಹೋಗಿರುವಂತ ಸ್ಪರ್ಧಿಗಳು ಒಳಗಡೆ ಯಾರೇನು ಇದಾರಲ್ಲ, ಅವ್ರ ಬಗ್ಗೆ ಒಪಿನಿಯನ್ ಏನು ನಿಮ್ದು? ಏನು ಅನ್ಸುತ್ತೆ? ನಮ್ಮ ಲಾಯರ್ ಜಗದೀಶ್ ಅವರು ಹೋಗ್ಬಾರ್ದಾಗಿತ್ತು ಅಂಥ ಕಾರ್ಯಕ್ರಮಕ್ಕೆ. ಹೋಗಿದ್ದಾರೆ, ಮೊದಲನೇ ತಪ್ಪು. ಆಮೇಲೆ ಏನು ಅಂಥ ಕಂಟೆಸ್ಟ್ಗಳು ಅದರಲ್ಲಿ ಏನಿದೆ ಮೇಡಮ್? ಯಾವುದಿಲ್ಲ ನೋಡಿ. ಹೋದ ಸೇರಿ ಯಾವ್ದಾರ ಮದುವೆ ಮಾಡಿದ್ರು, ಅದು ಬ್ರೇಕ್ ಆಯಿತು. ಲಾಸ್ಟ್ ಟೈಮ್ ಒಂದು ಮದುವೆ ಮಾಡಿದ್ರು, ಅದು ಬ್ರೇಕ್ ಆಯಿತು. ಆ ಕಾರ್ಯಕ್ರಮ ಒಂದು ಹಿಟ್ಟಾಗಲಿ, ಒಂದು ಜನ ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿರೋ ಹೊರತು ಬೇರೆ ಇನ್ನೇನು ಇಲ್ಲ ಅದರಲ್ಲಿ. ಆ ಕಾರ್ಯಕ್ರಮ ಏನೂ ಇಲ್ಲ ಅದರಲ್ಲಿ. ಬೀಟ್ ಪ್ಲಸ್ ಕರ್ನಾಟಕ.